Hi, hello, namaskaram, and welcome to Chaitu's channel. ವೀಕೆಂಡ್ ಕೂಡ ಮನೆಯಲ್ಲಿರೋದು ತುಂಬಾನೇ ಬೋರು. ಹಾಗಾಗಿ ಈ ವೀಕೆಂಡ್ ಲಂಚ್ಗೆಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ನಾವು ಬಂದಿರೋದು ಬ್ಯಾಂಬೂ ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ ಬಗ್ಗೆ ನೀವು ತುಂಬ ಕಡೆ ಕೇಳಿರ್ಬೋದು, ಆದರೆ ಮಸ್ಕತ್ತಲ್ಲಿರೋ ಬ್ಯಾಂಬೂ ರೆಸ್ಟೋರೆಂಟ್ ಹೇಗಿದೆ, ಇಲ್ಲಿನ ಆಂಬಿಯನ್ಸ್, ಫುಡ್ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿನ ಆಂಬಿಯನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡುವಂಥ ಒಂದು ಕೋಸಿ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಎಲ್ಲಿದೆ ಅಂತ ನೀವು ನನ್ನ ಕೇಳಿದರೆ, ಇದಿರೋದು ನಿಯರ್ ಬ್ಯಾಂಕ್ ದಫಾರ್, ಅಲ್ ಒಮ್ರಾನ್ ಸ್ಟ್ರೀಟ್, ಗಾಲಾ. ನಾವು ಮಂಗಳೂರವರಾಗಿರೋದ್ರಿಂದ ನಮ್ಮ ಒಲವು ಸ್ವಲ್ಪ ಜಾಸ್ತಿ ಸೀ ಫುಡ್ ಕಡೆಗೆ. ಹಾಗಾಗಿ ನಮ್ಮ ಪ್ರಯಾರಿಟಿಲಿ ಮೇನ್ ಆಗಿ ಸೀ ಫುಡ್ಡೇ ಇತ್ತು. ಆದರೆ ಇದರ ಜೊತೆಗೆ ದೇ ಆಲ್ಸೋ ಹ್ಯಾವ್ ಇಂಡಿಯನ್, ಕಾಂಟಿನೆಂಟಲ್ ಆ್ಯಂಡ್ ಅರೇಬಿಕ್. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡಿಕೊಂಡು ಯು ಕ್ಯಾನ್ ಎಂಜಾಯ್ ಯೋರ್ ಮೀಲ್ ಹಿಯರ್. ನೀವು ಆಲ್ರೆಡಿ ಇಲ್ಲಿ ನೋಡಿರೋ ಹಾಗೆ ಸೀ ಫುಡಲ್ಲಿ ಆದಷ್ಟು ಏನಾದರೂ ಟ್ರೈ ಮಾಡೋಣ ಅಂತ ನಾವು ಸ್ಟಾರ್ಟರ್ಸಲ್ಲಿ ಪ್ರಾನ್ಸ್ ಗೀರೋ, ಸ್ಕ್ವಿಡ್ ಪೆಪ್ಪರ್ ಫ್ರೈ, ಡಿಸ್ಕೋ ಮಸಾಲಾ ಫ್ರೈ ಅಂತೆಲ್ಲ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಗಂಜಿ ತಾಲಿ ಆ್ಯಂಡ್ ಫಿಶ್ ತಾಲಿ ಕೂಡ ಆರ್ಡರ್ ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಸ್ಕತ್ತಲ್ಲಿರೋರು ಯಾರಾದರೂ ಮಂಗಳೂರು ಸ್ಟೈಲ್ ಊಟ ಮಿಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಯು. So how was the food? Super excellent. You know I'm a foodie. Especially ನಾನು ನೋಡಿದ್ರೆ ಯಾರು ಹೇಳಿಕ್ಕಿಲ್ಲ ನಾನು ಅಷ್ಟು ಊಟ ಮಾಡ್ತೀನಿ ಅಂತ. Especially ನಾನು ಸೀ ಫುಡ್ ಲವರ್. ಒನ್ ಆಫ್ ಎಕ್ಸಲೆಂಟ್ ಪ್ರಾನ್ ಇಡ್ಲಿ ರೋಸ್ಟ್ ಆ್ಯಂಡ್ ಆ ಫಿಶ್ ಮಸಾಲ ಮಾಡಿ ಅದೊಂದು ಮೇಲಿಂದ ಸ್ವಲ್ಪ ಪೌಡರ್ ಹಾಕ್ತಾರೆ. ಸೆಕ್ಸಿ ಮ್ಯಾನ್, ಏನು ಚೆನ್ನಾಗಿತ್ತು ಅಂದರೆ ಕೇಳಬೇಡ, ಊರಿಗೆ ನೆನಪೇ ಆಗಲಿಲ್ಲ. ಈಗ ನಾವು ಯಾವುದಕ್ಕೆ ಈಗ ವೆಯ್ಟ್ ಮಾಡ್ತಿರೋದು? ನಾವು ಎಲ್ಲ ಮುಗ್ದ ನಂತರ ಲೈಫಲ್ಲಿ ಒಂದು ಸ್ವೀಟ್ ಅಂತ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಡಿಸರ್ಟ್ ಎಲ್ಲ ಮಾತಾಡಿ ಬಂದಿದ್ದೀನಿ, ಅದು ಬರಬೇಕು ಅಂತ ಕಾಯ್ತಾ ಇದ್ದೀನಿ. ಓಕೆ, ಇವಳೊಂದು ಗೂಬೆ, ಅವಳು ವಾಪಸ್ ಇಲ್ಲ, ಎಲ್ಲೂ ಬರಲ್ಲ. ವಾಪಸ್ ಅಂದ್ರೆ ನನಗೂ ಗೊತ್ತಿಲ್ಲ, ಈಗಿನ ಮಕ್ಕಳು ಏನೋ ಹಾಳುಗಳು ತಿಂತಾರಲ್ಲ, ಅದೇ ಸೊ ಅದನ್ನ ಕಾಯ್ತಾ ಇದ್ದೀನಿ ನಾನು. ಓಕೆ ಫೈನ್. ಊಟ ಆದ ನಂತರ ಒಂದು ಒಳ್ಳೆ ಡೆಸರ್ಟ್ ಇಲ್ಲಾಂದರೆ ಏನು ಮಜಾ ಇರುತ್ತಲ್ವಾ. ಸೊ ನಾವಿಲ್ಲಿ ವಾಫಲ್ ಆ್ಯಂಡ್ ಮಿಲ್ಕ್ ಶೇಕ್ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ದಟ್ ವಾಸ್ ಟೂ ಗುಡ್. ಇದ್ರ ಜೊತೆಗೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ದ ಬ್ಯಾಂಬೂ ಸ್ಪೆಷಲ್ ಐಸ್ ಕ್ರೀಮ್. ಲುಕ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ವಾ. ಓಕೆ, ಸೊ ಒಂದು ಒಳ್ಳೆ ಊಟ ಆದ ನಂತರ ಇವಾಗ ನಾವು ವಾಪಸ್ ಮನೆಗೆ ಹೊರಡ್ತಿದ್ದೀವಿ. ಬಟ್ ಇಲ್ಲಿಗೆ ನಮ್ಮ ವೀಕೆಂಡ್ ಮುಗ್ದಿಲ್ಲ. ದರ್ ಇಸ್ ಒನ್ ಮೋರ್ ಪ್ಲೇಸ್ ನಾವು ಎಲ್ಲಿ ಹೋಗ್ತೀವಿ ಅಂತ. ಬಟ್ ಅದ್ರ ನಿಮಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ನಮಗೂ ಸುಸ್ತಾಗಿದೆ ಅಲ್ವಾ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. ಎಸ್, ಸಂಜೆ ಆದಾಗ ನಾವು ಹೊರಟಿದ್ದು ಒಂದು ಎಕ್ಸಿಬಿಷನ್ಗೆ. ಆ್ಯಂಡ್ ಇಲ್ಲಿ ಇವಾಗ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಆ್ಯಡ್ ಆಗಿದ್ದಾರೆ. ಇಲ್ಲಿ ಏನೆಲ್ಲ ಇತ್ತು, ನಾವು ಏನೆಲ್ಲ ತಗೊಂಡ್ವಿ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ. ಓಕೆ, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಬೇಕಲ್ಲ. ಹಾಯ್, ಈ ಜಾಗ ನೋಡಿದಾಗ ನನಗೆ ಮೊದಲು ನೆನಪಾಗಿದ್ದು ಬ್ಯಾಂಗ್ಳೂರ್ನ ಕಮರ್ಷಿಯಲ್ ಸ್ಟ್ರೀಟ್. ಐ ನೋ ಕಮರ್ಷಿಯಲ್ ಸ್ಟ್ರೀಟ್ ತುಂಬ ದೊಡ್ಡದಾಗಿದೆ, ಆದರೆ ಇದೊಂದು ಪುಟ್ಟ ಜಾಗ. ಬಟ್ ಇಲ್ಲಿ ಅವ್ರ ಹತ್ರ ಇದ್ದ ಕಲೆಕ್ಷನ್ಸ್ ಎಲ್ಲ ನೋಡಿದಾಗ ನನಗೆ ಅದೇ ನೆನಪು ಬಂತು. ಯೂಶ್ವಲಿ ಹುಡುಗಿರಿಗೆ ಇಷ್ಟ ಆಗುವಂಥ ಎಲ್ಲ ಆಕ್ಸೆಸರೀಸ್ ಇಲ್ಲಿತ್ತು ಆ್ಯಂಡ್ ಎಲ್ಲನೂ ತುಂಬ ಚೆನ್ನಾಗಿತ್ತು.
ಒಂದು ಪುಟ್ಟ ಎಕ್ಸಿಬಿಷನ್ ಆಗಿದ್ರು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೊನೆಯದಾಗಿ ನಾವು ಬಂದಿದ್ದು ಫುಡ್ ಸೆಕ್ಷನ್ಗೆ. ಇಲ್ಲಿ ಚಾಟ್ ಐಟಮ್ಸ್ ಎಲ್ಲ ತುಂಬಾ ಅವೈಲೇಬಲ್ ಇತ್ತು. ನಾವು ತಗೊಂಡಿದ್ದು ಪಾನಿಪುರಿ. ಇದನ್ನು ನಾವು ತಿನ್ಕೊಂಡು ಹಾಗೆ ಇಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ವೀಕೆಂಡ್ ಡೇ ಔಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟವಾಗಿದ್ರೆ ನೀವೇನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡಬೇಕು. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.